ನಾವು ಈ ಥರ ಮಕ್ಳ ಜೊತೆ ಸೇರಿಕೊಂಡು ಏನಾರ ಕಿತಾಪತಿ ಮಾಡಿದ್ರೇ ಸಮ್ಮರಲ್ಲಿ ಮಕ್ಕಳು ನಮ್ಮ ಕೈಗೆ ಸಿಗೋದು. ಅಯ್ಯೋ ಮಕ್ಕಳು ಸಮ್ಮರ್ ವೆಕೇಷನ್ ಬಂತಪ್ಪ, ಇನ್ನು ಬೇಸಿಗೆಯಲ್ಲಿ ಮನೇಲೇ ಇರೋಲ್ಲ, ಹೊರ್ಗಡೆ ಬಿಸಿಲಲ್ಲಿ ಸುತ್ತಿ ಸುತ್ತಿ ಏನು ಗ್ಯಾರಂಟಿ ಕಲರ್ಗೆ ಬಂದಿರ್ತಾರೆ ಅಂತ ಬೇಜಾರು ಮಾಡ್ತೀರಾ? ಹಾಗಿದ್ರೆ ಏನಿಲ್ಲ, ಬನ್ನಿ ಗಾಳಿಪಟ ಹಾರಿಸೋಣ. ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಗಾಳಿಪಟ? ನೋಡಿ, ನಾವಂತೂ ಅಂಗಡಿಯಿಂದ ತಂದು ರೆಡಿ ಮಾಡಿ ಈ ರೀತಿ ತೊಗೊಂಡು ಹೋದೋ ಟೆರಸ್ಗೆ. ಹೋಗುವಾಗಲೇ ಗಾಳಿ ಹಂಗೆ ಅಷ್ಟರ ಮಟ್ಟಿಗೆ ಸ್ಪೀಡಾಗಿ ಜೋರಾಗಿ ತಳ್ತಾಯಿತ್ತು. ಆ್ಯಕ್ಚುಲಿ ನಾವು ಇದನ್ನು ಸಂಜೆ ಗಾಳಿಪಟ ಹಾರಿಸೋಣ ಅಂತ ಟೆರಸ್ಸಿಗೆ ಬಂದು, ಮಳೆ ಬರೋ ಅಂಥ ಮುನ್ಸೂಚನೆ ಇತ್ತು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು, ಕೈಯಲ್ಲಿ ನಿಲ್ತಾನೆ ಇರಲಿಲ್ಲ. ಇನ್ನು ನಾವು ಹಾರಿಸೇ ಇರಲಿಲ್ಲ, ಅದೇ ಹಾರೋಗ ಲೆವೆಲಿಗಿತ್ತು, ಅಷ್ಟು ಸ್ಪೀಡಾಗಿ ಗಾಳಿ ಬೀಸ್ತಿತ್ತು. ನೋಡಿ, ಇಲ್ಲಿ ನಾವಿನ್ನೂ ಹಾರಿಸಲೇ ಇಲ್ಲ, ಅದೇ ಎಳ್ಕೊಂಡು ಹೋಗ್ತಾಯಿದೆ. ಅಂತೂ ನನ್ನ ಕುಟ್ಟಿ ಚುಟ್ಟೀಸ್ ಜೊತೆ ನಾನು ವೀಡಿಯೋ ಮಾಡೋಕ್ಕೆ ಮೊಬೈಲ್ ಕೊಟ್ಬಿಟ್ಟು ಗಾಳಿಪಟ ಹಾರಿಸೋಣ ಅಂತ ನಿಂತೆ. ಒಂದು ಮಾದರಿ ಆಗ್ತಾಯಿತ್ತು. ಹೇಗೆ ಅಂದರೆ, ಈ ಸ್ಕೂಲ್ಗೆ ಹೋಗುವಾಗ ಮಕ್ಕಳು ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಹಿಡಿತಾರಲ್ಲ, ಹಂಗೆ ಈ ಗಾಳಿದು ಫೋರ್ಸ್ಗೆ ಗಾಳಿಪಟ ನಾನು ಮೇಲೆ ಹೋಗಲ್ಲ ಅಂತ ಬಂದು ನೆಲದಲ್ಲೇ ಬಿದ್ದೋಗ್ತಿತ್ತು. ಗಾಳಿ ಅಷ್ಟರ ಮಟ್ಟಿಗೆ ಅದನ್ನು ತಿರುಗಿಸಿ ಎಸಿತಾಯಿತ್ತು. ಒಳ್ಳೆ ಫೋರ್ಸಾಗಿ ಗಾಳಿ ಬೀಸ್ತಿರೋದ್ರಿಂದ ಮಳೆ ಆಗೋ ಮುನ್ಸೂಚನೆಗಳಂತೂ ತುಂಬಾ ಇತ್ತು. ಎತ್ತ ನೋಡಿದ್ರೂ ಬರೀ ಮೋಡನೇ ಫುಲ್ ಕವರಾಗಿ ಕತ್ತಲೆ ಆಗೋ ರೇಂಜಿಗಿತ್ತು 4-5 ಗಂಟೆಗೆ. ಅಂತೂ ನಮ್ಮ ಗಾಳಿಪಟ ಬಿದ್ದು ಒದ್ದಾಡಿ ಹತ್ತು ಕರೆದು ಹೆಂಗೋ 1-2 ಸಲ ಮೇಲೆ ಹಾರಿತು. ಆಮೇಲಂತೂ ಹಾರೋ ಲಕ್ಷಣನೇ ಕಾಣಲಿಲ್ಲ. ಪತಂಗವಾಗಿ ನಾ ಹಾರಬಲ್ಲೆ ಅನ್ನೋದು ಪದರಬಿಟ್ಟೋಗಿತ್ತು. ಅಯ್ಯೋ, ನಮ್ಮ ಮಕ್ಳಿಗಂತೂ ಭಾರಿ ನಿರಾಸೆ. ಹಾರತ್ತೆ ಅಂತ ಸ್ವಲ್ಪ ಹಾರುವಾಗಲೇ ಭಾರಿ ಖುಷಿಯಿಂದ ಕುಣಿತಾಯಿದ್ರು. ಅದಂತೂ ನಾನು ಹಾರಲ್ಲ ಅಂತ ಬಿದ್ದು ಒದ್ದಾಡ್ತಾಯಿತ್ತು. ಅಯ್ಯೋ, ಅದೆಷ್ಟರ ಮಟ್ಟಿಗೆ ಒದ್ದಾಡ್ತು ಅಂದರೆ, ನಾನು ಅದನ್ನು ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಕೈಗೆ ಸಿಗ್ತಿರಲಿಲ್ಲ. ಅಂತೂ ಕೊನೆಗೆ ಅದರ ದಾರ ಸೂತ್ರ ಎಲ್ಲ ಗಂಟು ಹಾಕ್ಕೊಳ್ತು. ಅದನ್ನೆಲ್ಲ ಬಿಚ್ಚಿ ರೆಡಿ ಮಾಡಿ ಪುನಃ ಹಾರಿಸ್ತು. 1-2 ಸಲ ಮೇಲೆ ಹಾರಿತು. ನನ್ನ ಮಗನಂತೂ ಫುಲ್ ಎಕ್ಸೈಟ್ಮೆಂಟು, ಅಮ್ಮ ಹಾರ್ತಾ ಇಲ್ಲ ಅಂತ. ಅಂತೂ ಕೊನೆಗೆ 1-2 ಸಲ ನೋಡಿ ಈ ರೇಂಜಿಗೆ ಒಂದಿಷ್ಟು ಹೈಟಲ್ಲಿ ಹಾರಿತು. ಮಕ್ಕಳಿಗೆ ಅದೇ ಖುಷಿ. ನಾವು ಪೇರೆಂಟ್ಸ್ ಒಂಚೂರು ಮಕ್ಕಳಿಗೆ ಸಮ್ಮರ್ ಕ್ಯಾಂಪಲ್ಲಿ ಅವ್ರ ಜೊತೆ 1-2 ಆ್ಯಕ್ಟಿವಿಟೀಸ್ ಜೊತೆ ಮಿಂಗಲ್ ಆಗಿಬಿಟ್ರೆ ಈ ಥರ ಖುಷಿಯಾಗಿರ್ತಾರೆ. ನಮ್ಮ ಗಾಳಿಪಟ ಅಂತೂ ಹತ್ತು ಕರೆದು ಕೊನೆಗೆ ಈ ಪರಿಸ್ಥಿತಿಗೆ ಬಂದುಬಿಡ್ತು. ಅನ್ಯಾಯವಾಗಿ ಜೀವ ಕಳ್ಕೊಬಿಡ್ತು. ಯಾಕಂದರೆ ಗಾಳಿ ಅಷ್ಟರ ಮಟ್ಟಿಗಿತ್ತು. ಅವ್ನ ಫ್ರೆಂಡ್ಸ್ ಎಲ್ಲ ಫುಲ್ಲು ಡಿಸಪಾಯಿಂಟ್ ಆಗೋದ್ರು. ಈ ಅನ್ಯಾಯವಾಗಿ ಗಾಳಿಪಟನ ಕೊಂದ ಈ ಗಾಳಿಗೆ ನಾವು ಯಾವ ಶಿಕ್ಷೆ ಕೊಡೋಣ ಹೇಳಿ? ಬೇಕಾದಾಗ ಗಾಳಿ ಬೀಸಲ್ಲ, ಬೇಡದಿದ್ದಾಗ ಬೇಕಾದಷ್ಟು ಬೀಸ್ತಾ ಇರುತ್ತೆ. ಅಂತೂ ಅದು ಛಲ ಬಿಡದೆ ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂತ ಗಾಳಿಪಟ ಹರಿದು ಚೂರಾದ ಮೇಲೂ ಹಾರ್ತಾಯಿತ್ತು. ನನ್ನ ಮಗನೂ ಟ್ರೈ ಮಾಡ್ದ. ಅಂತೂ ನಾನು 1-2 ಗಾಳಿಪಟ ತಂದಿದ್ದೆ, ಅದರಲ್ಲಿ ಒಂದಂತೂ ಹರಿದೋಯ್ತು, ಇನ್ನೊಂದು ಸ್ವಲ್ಪ ಗಾಳಿ ಕಡಿಮೆ ಇರುವಾಗ ಹಾರಿಸೋಣ ಅಂತ. ಕೊನೆಗೆ ಈ ರೀತಿ ಬಂತು ಫೈನಲ್ ಗಾಳಿಪಟ. ಅದಾಗಿ ನಾವು ಇನ್ನೇನು ಗಾಳಿಪಟ ಹೋಯ್ತಲ್ಲ ಅಂತ ಕೆಳಗಡೆ ಬಂದು ಮಳೆ ಅಂತೂ ಸುರಿತು. ಅಂದರೆ ಹೇಳೋಷ್ಟು ಮಟ್ಟಿಗೆ ಮಳೆ ಬರಲಿಲ್ಲ, ಸಾಧಾರಣ ಬಂದು ದಗೇನೋ ಒಂಚೂರು ತಂಪು ಮಾಡಿ ಹೋಯಿತು. ನಿಮ್ಮೂರಲ್ಲೂ ಮಳೆ ಬಂತಾ?